ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಆಕಾಶ ತುಂಬ ಕಪ್ಪು ಮಳೆ ಜೋರಾಗಿ ಸುರಿಯುತ್ತಿತ್ತು. ಮಿಂಚು ಚುಮ್ಮಿದ ಪ್ರತಿ ಸಲವೂ ಹಳ್ಳಿ ಕ್ಷಣ ಕಾಲ ಬೆಳಗುತ್ತಿತ್ತು, ಮತ್ತೆ ಕತ್ತಲೆಯೊಳಗೆ ಮುಳುಗುತ್ತಿತ್ತು. ಅದು ಸಾಮಾನ್ಯ ಹಳ್ಳಿಯಲ್ಲ. ಹಳ್ಳಿಯ ಅಂಚಿನಲ್ಲಿ ಒಂದು ದೇವಾಲಯ ಇತ್ತು. ಶತಮಾನಗಳ ಇತಿಹಾಸ ಹೊಂದಿದ ದೇವಾಲಯ. ಆದರೆ ಈಗ ಆ ದೇವಾಲಯದ ಸುತ್ತ ಜನರು ರಾತ್ರಿ ಸಮಯದಲ್ಲಿ ಹೋಗುವುದೇ ಇಲ್ಲ. ಏಕೆಂದರೆ ಅಲ್ಲಿ ಒಂದು ಭಯಾನಕ ಕಥೆಯಿತ್ತು. ಆ ರಾತ್ರಿ ಗಾಳಿ ಭೀಕರವಾಗಿ ಬೀಸುತ್ತಿತ್ತು. ಹಳ್ಳಿಯ ಎಲ್ಲ ಮನೆಗಳ ಬಾಗಿಲು ಬಿಗಿಯಾಗಿ ಮುಚ್ಚಿಕೊಂಡಿದ್ದವು. ನಾಯಿಗಳು ಕೂಡ ವಿಚಿತ್ರವಾಗಿ ಅರೆಯತೊಡಗಿದ್ದವು. ಅಷ್ಟರಲ್ಲಿ ಒಬ್ಬ ವೃದ್ಧನು ಹಳ್ಳಿಯ ರಸ್ತೆಯಲ್ಲಿ ಓಡುತ್ತಾ ಬಂದಿದ್ದ. ಅವನ ಹೆಸರು ಶೇಷಯ್ಯ. ಅವನ ಮುಖದಲ್ಲಿ ಭಯ ಸ್ಪಷ್ಟವಾಗಿತ್ತು. ಉಸಿರಾಟ ವೇಗವಾಗಿತ್ತು. ಕೈಯಲ್ಲಿ ಒಂದು ಹಳೆಯ ತಾಯ್ತ ಹಿಡಿದುಕೊಂಡಿದ್ದ. ಅಯ್ಯೋ ದೇವರೇ, ಇದು ಮತ್ತೆ ಶುರುವಾಗುತ್ತಿದೆ ಎಂದು ಅವನು ನಡುಗುತ್ತಾ ಹೇಳಿಕೊಂಡ. ಅವನು ಓಡುತ್ತಾ ದೇವಾಲಯದ ಮುಂದೆ ಬಂದ. ದೇವಾಲಯದ ಬಾಗಿಲು ಹಳೆಯದಾಗಿ ಚಿರಚಿರ ಶಬ್ದ ಮಾಡುತ್ತಿತ್ತು. ಗಾಳಿ ಬೀಸಿದಾಗ ಅದು ಸ್ವಲ್ಪ ಸ್ವಲ್ಪ ಕದಲುತ್ತಿತ್ತು. ಶೇಷಯ್ಯ ನಿಧಾನವಾಗಿ ಬಾಗಿಲು ತೆರೆದ. ಒಳಗೆ ಕತ್ತಲೆಯಿತ್ತು. ಅವನು ಒಂದು ದೀಪ ಹಚ್ಚಿದ. ದೀಪದ ಬೆಳಕಿನಲ್ಲಿ ದೇವಿಯ ಮೂರ್ತಿ ಹೊಳೆಯಿತು. ಅವನು ದೇವಿಯ ಮುಂದೆ ನೆಲಕ್ಕೆ ಕುಳಿತುಕೊಂಡ. ಅಮ್ಮ, ನಾವು ಮಾಡಿದ ಮಂತ್ರ ಈಗ ದುರ್ಬಲವಾಗುತ್ತಿದೆ. ಆ ದುಷ್ಟಶಕ್ತಿ ಮತ್ತೆ ಎಚ್ಚರಗೊಳ್ಳುತ್ತಿದೆ ಎಂದು ಕಣ್ಣೀರಿಟ್ಟ. ದೇವಾಲಯದ ರಹಸ್ಯವನ್ನು ತಿಳಿದಿರುವವರು ಹಳ್ಳಿಯಲ್ಲಿ ತುಂಬ ಕಡಿಮೆ. ಬಹಳ ವರ್ಷಗಳ ಹಿಂದೆ ಈ ಹಳ್ಳಿಯಲ್ಲಿ ಒಂದು ಅಘೋರ ಶಕ್ತಿ ಹುಟ್ಟಿತ್ತು. ಅದು ಸಾಮಾನ್ಯ ಆತ್ಮ ಅಲ್ಲ, ದುಷ್ಟತನದಿಂದ ತುಂಬಿದ ಒಂದು ಶಕ್ತಿ. ಜನರನ್ನು ಪೀಡಿಸುವುದು, ಪ್ರಾಣ ತೆಗೆದುಕೊಳ್ಳುವುದು, ಭಯ ಹರಡುವುದು ಅದಕ್ಕೆ ಆಟವಾಗಿತ್ತು. ಆ ಸಮಯದಲ್ಲಿ ಒಬ್ಬ ಮಹಾತ್ಮರು ಈ ಹಳ್ಳಿಗೆ ಬಂದಿದ್ದರು. ಅವರು ದೇವಿಯ ಆಶೀರ್ವಾದದಿಂದ ಆ ದುಷ್ಟ ಶಕ್ತಿಯನ್ನು ಮಂತ್ರಗಳಿಂದ ಬಂಧಿಸಿದ್ದರು. ಆ ಮಂತ್ರ ಶಕ್ತಿ ದೇವಾಲಯದಲ್ಲೇ ಇತ್ತು. ಆದರೆ ಕಾಲ ಬದಲಾದಂತೆ ಆ ಮಂತ್ರಶಕ್ತಿ ನಿಧಾನವಾಗಿ ಕಡಿಮೆಯಾಗುತ್ತಿತ್ತು. ಶೇಷಯ್ಯ ಅದನ್ನು ಅರಿತಿದ್ದ. ಅಷ್ಟರಲ್ಲಿ ದೇವಾಲಯದ ಹೊರಗಿನಿಂದ ವಿಚಿತ್ರ ಶಬ್ದ ಕೇಳಿಸಿತು. ಅದು ಸಾಮಾನ್ಯ ನಗು ಅಲ್ಲ, ಭಯ ಹುಟ್ಟಿಸುವ ನಗು. ಶೇಷಯ್ಯನ ಹೃದಯ ತಡುಕಿತು. ಅವನು ನಿಧಾನವಾಗಿ ಬಾಗಿಲಿನ ಕಡೆ ನೋಡಿದ. ಗಾಳಿ ಭೀಕರವಾಗಿ ಬೀಸತೊಡಗಿತು. ದೇವಾಲಯದ ದೀಪಗಳು ಒಂದೊಂದಾಗಿ ಆರತೊಡಗಿದವು. ಯಾರು ಎಂದು ಶೇಷಯ್ಯ ನಡುಗುತ್ತಾ ಕೇಳಿದ. ಆ ಸಮಯದಲ್ಲಿ ಬಾಗಿಲು ತಾನೇ ನಿಧಾನವಾಗಿ ತೆರೆದಿತು. ಹೊರಗೆ ಕತ್ತಲೆ ಮಾತ್ರ ಕಾಣಿಸುತ್ತಿತ್ತು. ಮಿಂಚು ಚಿಮ್ಮಿದ ಕ್ಷಣದಲ್ಲಿ ದೇವಾಲಯದ ಹೊರಗೆ ಒಂದು ದೊಡ್ಡ ನೆರಳು ಕಾಣಿಸಿತು. ಆ ನೆರಳು ನಿಧಾನವಾಗಿ ಮುಂದೆ ಬಂತು. ಅದರ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿದ್ದವು. ಶೇಷಯ್ಯ ಭಯದಿಂದ ಹಿಂದೆ ಸರಿದ. ಇದು ಸಾಧ್ಯವೇ ಇಲ್ಲ, ನೀನು ಇನ್ನೂ ಬಂದಿಯಾಗಿರಬೇಕು ಎಂದು ಅವನು ನಡುಗಿದ. ಆ ನೆರಳು ಭೀಕರವಾಗಿ ನಕ್ಕಿತು. ನನ್ನನ್ನು ಇಷ್ಟು ವರ್ಷ ಬಂಧಿಸಿದ್ದೀರಾ, ಆದರೆ ಈಗ ನಿಮ್ಮ ಮಂತ್ರ ದುರ್ಬಲವಾಗಿದೆ. ನಾನು ಮತ್ತೆ ಬಂದಿದ್ದೇನೆ. ಅದರ ಧ್ವನಿ ದೇವಾಲಯದೊಳಗೆ ಗರ್ಜಿಸಿದಂತೆ ಕೇಳಿಸಿತು. ಶೇಷಯ್ಯ ದೇವಿಯ ಮೂರ್ತಿಯ ಕಡೆ ನೋಡಿದ. ಅಮ್ಮ, ನನ್ನನ್ನು ಕಾಪಾಡು ಎಂದು ಪ್ರಾರ್ಥಿಸಿದ. ಆ ದುಷ್ಟ ನೆರಳು ಮತ್ತೆ ಮಾತನಾಡಿತು. ಈ ಹಳ್ಳಿ ಮತ್ತೆ ನನ್ನದಾಗುತ್ತದೆ. ಒಬ್ಬೊಬ್ಬರಾಗಿ ನಾನು ಎಲ್ಲರನ್ನೂ ನಾಶ ಮಾಡುತ್ತೇನೆ. ಅಷ್ಟರಲ್ಲಿ ಭೂಮಿ ಸ್ವಲ್ಪ ನಡುಗಿದಂತೆ ಆಯಿತು. ದೇವಿಯ ಮೂರ್ತಿಯ ಮುಂದೆ ಇದ್ದ ದೀಪ ಮತ್ತೆ ಹತ್ತಿ ಉರಿಯಿತು. ಒಂದು ಪ್ರಕಾಶ ದೇವಾಲಯದೊಳಗೆ ಹರಡಿತು. ಆ ಪ್ರಕಾಶವನ್ನು ನೋಡಿ ಆ ದುಷ್ಟ ನೆರಳು ಸ್ವಲ್ಪ ಹಿಂದೆ ಸರಿಯಿತು. ದೇವಿಯ ಶಕ್ತಿ ಇನ್ನೂ ಉಳಿದಿದೆ ಎಂದು ಗರ್ಜಿಸಿತು. ಶೇಷಯ್ಯ ತಕ್ಷಣ ತನ್ನ ಕೈಯಲ್ಲಿ ಇದ್ದ ತಾಯತವನ್ನು ದೇವಿಯ ಮುಂದೆ ಇಟ್ಟ. ಅಮ್ಮ, ನಾವು ಮತ್ತೆ ಒಬ್ಬರು ಬೇಕು ಈ ದುಷ್ಟ ಶಕ್ತಿಯನ್ನು ನಾಶ ಮಾಡಲು ಎಂದು ಅಳಲು ಆರಂಭಿಸಿದ. ಆ ಸಮಯದಲ್ಲಿ ಆಕಾಶದಲ್ಲಿ ಭೀಕರ ಮಿಂಚು ಚಿಮ್ಮಿತು.
ಮಿಂಚಿನ ಬೆಳಕಿನಲ್ಲಿ ದೇವಿಯ ಮೂರ್ತಿಯ ಕಣ್ಣುಗಳು ಹೊಳೆಯುತ್ತಿರುವಂತೆ ಕಾಣಿಸಿತು. ಶೇಷಯ್ಯ ಗಾಬರಿಯಾದ. ಅಷ್ಟರಲ್ಲಿ ದೇವಾಲಯದೊಳಗೆ ಒಂದು ಗಂಭೀರ ಧ್ವನಿ ಕೇಳಿಸಿತು. ಸಮಯ ಬಂದಿದೆ, ಆಯ್ಕೆಯಾದವನು ಈಗ ಬರುತ್ತಾನೆ. ಶೇಷಯ್ಯ ಆಶ್ಚರ್ಯದಿಂದ ಸುತ್ತಲೂ ನೋಡಿದ. ಯಾರು ಎಂದು ಕೇಳಿದ. ಆ ದುಷ್ಟ ನೆರಳು ಮತ್ತೆ ಭೀಕರವಾಗಿ ನಕ್ಕಿತು. ಯಾರೇ ಬಂದರೂ ನಾನು ಅವನನ್ನು ನಾಶ ಮಾಡುತ್ತೇನೆ. ಈ ಬಾರಿ ನನ್ನನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಅದು ನಿಧಾನವಾಗಿ ಕತ್ತಲೆಯೊಳಗೆ ಮರೆಯಾಯಿತು. ಗಾಳಿ ಇನ್ನಷ್ಟು ಭೀಕರವಾಗಿ ಬೀಸತೊಡಗಿತು. ಹಳ್ಳಿ ಮತ್ತೆ ಮೌನವಾಯಿತು. ಆದರೆ ಆ ಮೌನದೊಳಗೆ ಒಂದು ಭಯಾನಕ ಆರಂಭ ಅಡಗಿತ್ತು. ಅದೇ ಸಮಯದಲ್ಲಿ ದೂರದ ನಗರದಲ್ಲಿ ಒಬ್ಬ ಯುವಕ ನಿದ್ದೆಯಿಂದ ಬೆಚ್ಚಿ ಬಿದ್ದು ಎದ್ದು ಕುಳಿತ. ಅವನ ಮುಖದಲ್ಲಿ ಬೆವರು ಹರಿಯುತ್ತಿತ್ತು. ಅವನು ಗಾಬರಿಯಿಂದ ಸುತ್ತಲೂ ನೋಡಿದ. ಈ ಕನಸು ಮತ್ತೆ ಯಾಕೆ ಬರುತ್ತಿದೆ ಅಂತ ಆತ ನಿಧಾನವಾಗಿ ಹೇಳಿಕೊಂಡ. ಅವನೇ ಆದಿತ್ಯ. ಅವನಿಗೆ ಇನ್ನೂ ಗೊತ್ತಿರಲಿಲ್ಲ ಅವನ ಜೀವನ ಈಗ ಬದಲಾಗಲಿದೆ. ಅವನೇ ಆಗಲಿದ್ದಾನೆ ದುಷ್ಟ ಶಕ್ತಿಯ ವಿರುದ್ಧದ ಯುದ್ಧ ಆಯ್ಕೆಯಾದವನು ಎಂದು. ಮತ್ತು ಹಳ್ಳಿ ಮೇಲೆ ಕತ್ತಲೆ ಇನ್ನಷ್ಟು ಗಾಢವಾಗುತ್ತಿತ್ತು. ಇದು ಕೇವಲ ಆರಂಭ ಮಾತ್ರ. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕು, ಕಮೆಂಟು, ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.